ನೀವು ಅನೇಕ ಸ್ನೇಹದ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ. ಇವತ್ತು ಈ ಫ್ರೆಂಡ್ಸ್ ಜೊತೆಲಿ ಹೋಗೋಣವಾ, ಈ ಸ್ನೇಹವನ್ನು ಮಾಡೋಣವಾ, ಅಥವಾ ಮನೆಯಲ್ಲಿರುವಂಥ ಸಹೋದರಿಗಳು ಕೂಡ ಯಾವುದಾದ್ರೂ ಒಂದು ಸ್ನೇಹದಲ್ಲಿ ಇದ್ದೇ ಇರ್ತಾರೆ. ಪಕ್ಕದ ಮನೆಯವರು, ಅಕ್ಕಪಕ್ಕದವರು ಅಥವಾ ವಿಶ್ವಾಸಿ ಯಾರ ಬಳಿ ಅದು ತುಂಬ ಸ್ನೇಹ ಭಾವದಿಂದ ಇರ್ತೀರಿ ಖಂಡಿತ. ಆದರೆ ನೀವು ಹೋಗುವಂಥ ಹಾದಿ, ಸ್ನೇಹಿತರು ಯಾರೇ ಆಗಿರಲಿ, ಈ ಲೋಕದ ಸ್ನೇಹಿತ ಒಂದು ಮಟ್ಟಕ್ಕೆ ಮಾತ್ರವೇ. ಅವನು ಪ್ರಾಣ ಕೊಡ್ಲಿಕ್ಕಾಗಲ್ಲ. ಅವನ ಆಪ್ತ ಮಿತ್ರನಂತೆಗೆ ನಡೆದುಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ತುಂಬ ಕಷ್ಟನೇ. ಕಷ್ಟ ಕಾಲ ಬಂದಾಗ ಖಂಡಿತವಾಗ್ಲೂ ಎಲ್ಲರೂ ಕೈ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದ್ದೇ ಇರ್ತದೆ. ಯಾಕಂದರೆ ಮನುಷ್ಯನ ಜೀವನ. ಆದರೆ ಇವತ್ತು ಭಯಭಕ್ತಿಯ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಅಲ್ವಾ, ಭಯಭಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಲ್ವಾ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಿಗಿರುವಂಥ ಆಶೀರ್ವಾದದಲ್ಲಿ ಇನ್ನೊಂದು ಭಾಗ, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದಾದರೆ ಆತ ನಿಮಗೆ ಗುಡ್ ಫ್ರೆಂಡ್ ಆಗಿರ್ತಾರಂತೆ, ಆಪ್ತ ಮಿತ್ರರಾಗಿರ್ತಾರಂತೆ.